ಏನ್ ಮಾಡ್ತಿದ್ಯಾ? ಮಲ್ಕೋ ಮಲ್ಕೋ ಲಲಿತಾ, ಮಲ್ಕೋಮ್ಮ. ನೋಡು, ಇಲ್ಲಿ ನಮ್ಮನ್ ಬಿಟ್ರೆ ಯಾರಿದ್ದಾರೆ ಹೇಳು? ಹಾಗಲ್ಲ ಕಣೆಯ, ಹೆಂಡತಿ ಕಾಳನ್ನ ಗಂಡ ಒತ್ತಿದ್ರೆ ಶ್ರೇಯಸ್ಸಲ್ಲ ಅಂತೆ. ಚೆನ್ನಾಗಿ ಹೇಳ್ದೆ. ಆ ಪರಮಶಿವನೇ ತನ್ನ ಹೆಂಡತಿನ ತಲೆ ಮೇಲೆ ಹೊತ್ಕೊಂಡಿದ್ದಾನೆ. ಮಹಾವಿಷ್ಣು ತನ್ನ ಎದೆನಲ್ಲಿ ತುಂಬಿಸ್ಕೊಂಡಿದ್ದಾನೆ. ಅಂತ ದೇವಾನು ದೇವತೆಗಳೇ ಹೆಂಡತಿ ಮೇಲೆ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇರುವಾಗ ನಾನು ಯಾವ ಲೆಕ್ಕ? ನೀನೇನು ನಮ್ಮನೆಗೆ ಕಮ್ಮಿ ದುಡ್ದಿದ್ದೀಯಾ? ನನಗೋಸ್ಕರ ಎಷ್ಟು ಸೇವೆ ಮಾಡಿಲ್ಲ ನೀನು. ಅದು ಸೇವೆ ಅಲ್ಲಯ್ಯ, ಕರ್ತವ್ಯ. ಪ್ರತಿಯೊಬ್ಬ ಹೆಣ್ಣು ಆ ಮಹಾಕಾರ್ಯನ ನಿಭಾಯಿಸಲೇಬೇಕು. ಅದನ್ಯಾರಾದ್ರೂ ದೊಡ್ಡದು ಅಂತ ಹೇಳ್ತಾರೇನಯ್ಯ? ಯಾಕೆ ಹೇಳಬಾರ್ದು? ಪ್ರತಿಯೊಂದು ಹೆಣ್ಣು ತನ್ನ ಗಂಡನ ನಂಬ್ಕೊಂಡು ಹೆತ್ತ ತಂದೆ ತಾಯಿನ ಬಿಟ್ಟು ಬರ್ತಾಳೆ. ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಸಲಹಿ ಅರ್ಧ ಜೀವನನೇ ಅವರ ಏಳ್ಗೆ ಬಯಸೋದ್ರಲ್ಲೇ ಕಳೀತಾಳೆ. 4 ಗೋಡೆಗಳಲ್ಲಿ ಒಂದು ಪುಟ್ಟ ಪ್ರಪಂಚ ಮಾಡಿಕೊಂಡು ತನ್ನ ಆಸೆ ಕನಸುಗಳನ್ನೆಲ್ಲ ಗೋರಿ ಕಟ್ಕೊಂಡ್ಬಿಡ್ತಾಳೆ. ಕೋಣೆಯ ಕಿಟಕಿಗಳು ಅವಳ ಕಣ್ಣಾಗಿರುತ್ತೆ. ಅಡಿಗೆ ಮನೆ ಅವಳ ಮಾತಾಗಿರುತ್ತೆ. ಇನ್ನು ಅವಳ ಮನಸ್ಸಲ್ಲಿ ಏನೇನು ಮಹದಾಸೆಗಳಿರುತ್ತೆ ಅಂತ ಯಾರೂ ಕೇಳಲ್ಲ. ಅವಳು ಯಾರಿಗೂ ಹೇಳಲ್ಲ. ಈ ಹೆಂಡತಿ ಅನ್ನೋವಳು ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ನೆರಳಾಗಿ ನಿಂತು ಬೇಡಿದ್ದನ್ನೆಲ್ಲ ನೀಡುವ ಕಾಮಧೇನು ಆಗ್ಬಿಡ್ತಾಳ್ ಕಣೆ. ಅಂತ ನನ್ನ ಸೌಭಾಗ್ಯ ದೇವತೆಗೆ ನಾನು ಕಾಲು ಒತ್ತಬಾರ್ದ? ಅವಳು ಮಾಡಿರೋ ಸೇವೆನ ಪ್ರತಿದಿನ ನೆನೀಬಾರ್ದ? ಶಾಸ್ತ್ರ ಪುರಾಣ 1000 ಹೇಳುತ್ತೆ. ನನಗೋಸ್ಕರ ತನ್ನ ಜೀವ ತೆಗೆದಿರೋ ಈ ನನ್ನ ಹೆಂಡತಿಗೆ ಇಷ್ಟು ಮಾತ್ರ ಸೇವೆ ಮಾಡೋದ್ರಿಂದ ದೋಷ ಬರುತ್ತೆ ಅಂದ್ರೆ ಬರಲಿ ಬಿಡು. ಅದನ್ನು ಅನುಭವಿಸಕ್ಕೆ ನಾನು ಸಿದ್ಧ ಲಲಿತಾ, ನಾನು ಸಿದ್ಧ. ಯಾಕೆ ಲಲಿತಾ, ನಿನ್ನ ಗಂಡ ಹುಂಬನ್ ಥರ ಆಡ್ತಾನೆ ಅಂತ ನಿನಗೆ ಬೇಜಾರಾಗ್ತಾ ಇದೆಯಾ? ಖಂಡಿತ ಇಲ್ಲ ರೀ. ನನ್ನ ಇಷ್ಟೊಂದು ಹಚ್ಕೊಂಡಿದ್ದಾನೆ ಅಂತ ಸಂತೋಷ ಆಗ್ತಾ ಇದೆ. ನನಗೆ ಜಗತ್ತಲ್ಲಿ ಇನ್ನೇನು ಬೇಕಾಗಿಲ್ಲ ಲಲಿತಾ. ನನಗೆ ಬೇಕಾಗಿರೋದು ನೀನು ಲಲಿತಾ. ನೀನು ಲಲಿತಾ.